ನೋಡಿ ಬೈಕಲ್ಲಿ ಬರೋರು ಜಾಕೆಟೆಲ್ಲ ಹಾಕೊಂಬಂದರೆ ರೈಡಿಂಗ್ ಗೇರ್ಸ್ ಎಲ್ಲ ನೋಡಿ ಈ ಥರ ಬಿಚ್ಚಿಟ್ಟು ಒಬ್ಬರು ಇಲ್ಲಿ ನಿಂತ್ಕೊಂಡು ಒಬ್ಬರನ್ನ ಹೊರಗಡೆ ಕಳಿಸಿ ಮತ್ತೆ ಹಂಗೆ ಸ್ವ್ಯಾಪ್ ಮಾಡ್ಕೊಬೇಕು. ಸ್ಟ್ರೆಚ್ ಏನಿದೆ ಧರ್ಮಸ್ಥಳದಿಂದ ಹೋಗ್ರಪ್ಪ, ಇಲ್ಲಿ ಫುಲ್ಜಾರ್ ಸೋಡಾ ಫೇಮಸ್ಸು. ಫುಲ್ಜಾರ್ ಸೋಡಾ ಮತ್ತು ಸ್ವೀಟ್ ಕಾರ್ನು ನೋಡಿ ಕುಕ್ಕೆಗೆ ಹೋಗೋ ರೂಟಲ್ಲಿ ಈ ಥರದ್ದೊಂದು ಸಿಗುತ್ತೆ. ಅಂದರೆ ಬಿದ್ದು ಹೊಸ ರೆಡಿ ಮಾಡ್ತಾಯಿದ್ದಾರೆ ಅಲ್ಲಿ ಪಕ್ಕದಲ್ಲಿ. ಅದೇ ಇದೆ ಕುಮಾರಧಾರಾ ನದಿ ಬ್ರಿಡ್ಜು ಸಖತ್ತಾಗಿದೆ. ನೀರು ಚೆನ್ನಾಗಿ ಬಂದಿದೆ ಮಳೆ ಬಂದಿರೋದ್ರಿಂದ. ಸೊ ಈ ಒಂದು ಸ್ಟ್ರೆಚ್ ಏನಿದೆ ಧರ್ಮಸ್ಥಳದಿಂದ ಹೋಗ್ರಪ್ಪ, ಇಲ್ಲಿ ಫುಲ್ಜಾರ್ ಸೋಡಾ ಫೇಮಸ್ಸು. ಫುಲ್ಜಾರ್ ಸೋಡಾ ಮತ್ತು ಸ್ವೀಟ್ ಕಾರ್ನು. ಸೊ ಎಲ್ಲ ಮೊದಲು ಒಂದೋ ಎರಡು ಅಂಗಡಿ ಇದ್ದಿತ್ತಷ್ಟೇ. ನಾನು ನೋಡ್ಬೇಕಂತ ಅವಾಗ ಬಂದಾಗ ಮೊಪೆಡಲ್ಲಿ ಓಡಾಡ್ತೀನಲ್ಲ, ಅವಾಗ ಒಂದೋ ಎರಡೋ ಅಂಗಡಿ ನೋಡ್ತಿದ್ದೆ ಅಷ್ಟೇ. ಸೊ ಇವಾಗ ಎಲ್ಲ ಇದೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ವ್ಯಾಪಾರ ಆಗುತ್ತೆ ಗೊತ್ತಿಲ್ಲ. ಅಂದರೆ ಫೈನ್ ಏನಂದರೆ ಎರಡೇ ಅಂಗಡಿ ಇದ್ದಾಗ ತುಂಬ ರಶ್ ಇರೋದು ಅಂಗಡಿಗಳ ಮುಂದೆ. ತುಂಬ ಟೂರಿಸ್ಟ್ ಓಡಾಡೋದ್ರಿಂದ 100% ಗುರು ಈ ಬೈಕು ಕಾರಲ್ಲಿ ಯಾರಾದರೂ ಬಂದರೆ ನಿಲ್ಸೇ ನಿಲ್ಲಿಸ್ತಾರೆ. ಬಿಕಾಸ್ ಒಂದೇನೋ ಈ ಏರಿಯಾದ ಸ್ಪೆಷಾಲಿಟಿ ಅಂತ ಆದರೂ ನಿಲ್ಲಿಸಿ ಚೆಕ್ ಮಾಡ್ತಾರೆ. ಏನಪ್ಪ ಇದು ಫುಲ್ಜಾರ್ ಸೋಡಾ ಕೇಳೇ ಅಲ್ವಲ್ಲ ನಾವು. ಹೆಸರು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಫುಲ್ಜಾರ್ ಸೋಡಾ ಏನು ಅಂತ. ಸೋಡಾಗೆ ಸ್ವಲ್ಪ ಚಿಯಾ ಸೀಡ್ಸು, ಆಮೇಲೆ ಖಾರ, ಉಪ್ಪು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದೊಂದು ಗ್ಲಾಸಲ್ಲಿ ನೋಡಿರ್ತೀರ ನೀವು, ಬಂದಿದೆ ಈ ಕಡೆ ಫೋಟೋಲ್ಲಿ, ಅಲ್ಲಿ ಫೋಟೋಗಳೇ ಹಾಕಿರ್ತಾರೆ ಅಡ್ವರ್ಟೈಸ್ಮೆಂಟ್ಗೆ. ಸೊ ದೊಡ್ಡ ಒಂದು ಗ್ಲಾಸಲ್ಲಿ ಟೆಕೀಲಾ ಶಾರ್ಟ್ಸ್ ಗ್ಲಾಸ್ನ ಹಾಕಿ ಅದು ಉಕ್ಕುತ್ತೆ, ಅದನ್ನು ಕಟ ಅಂತ ಕುಡಿಬೇಕು. ಹಂಗೆ ಇಳಿಸ್ತೀರ ನಿಮಗೇನಾದರೂ ಇಂಡೈಜೆಷನ್ ಪ್ರಾಬ್ಲಮ್ಸ್ ಏನೇ ಇದು ಕ್ಲಿಯರ್ ಆಗುತ್ತೆ ಅವಾಗ. ನೋಡಿ ಎಲ್ಲಿ ನೋಡಿದ್ರು ಅದೇ. ಇನ್ನೂ ಯಾರೂ ತೆಗಿಯಲ್ಲ ಇಷ್ಟೊತ್ತಿಗೆ, ಒಂದು 9 ಗಂಟೆ ಮೇಲೆ ತೆಗಿಬೋದು ಮೇ ಬಿ. ನೋಡಿ ಇಲ್ಲಿ ಇಷ್ಟೊತ್ತಿಗೆ ತೆಗೆದಿದ್ದಾರೆ. ಆಲ್ರೆಡಿ ಬೆಂಕಿ ಹಾಕಿದ್ದಾರೆ ಸುಡೋಕ್ಕೆ ಜೋಳನ. ಬಾ ಏನು ಫಾಗು ಗುರು. ಈ ಒಂದು ರೋಡ್ ಏನು ರೆಡಿ ಆಗಿಬಿಟ್ರೆ ತೊಂದರೆ ಇಲ್ಲ. ಅವಾಗ ಧರ್ಮಸ್ಥಳಕ್ಕೆ ಆರಾಮಾಗಿ ಬರ್ಬೋದು, 5 ಅವರಲ್ಲಿ ಬಂದ್ಬಿಡ್ಬೋದು. ಹೆಂಗೆ ಹೋಗ್ಬೇಕಪ್ಪ? ಕುಕ್ಕೆ ಸುಬ್ರಹ್ಮಣ್ಯ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಮಾಡ್ಬಿಟ್ಟವ್ರು ರೂಟು ನೋಡಿ. ಯಾರಾದರೂ ಬರೋದೈತೆ ನೋಡ್ಕೊಳ್ಳಿ. ಸೊ ಇವಾಗ ಇಲ್ಲೇ ಒಂದು ಇದು ಮಾಡಿಬಿಟ್ಟು ಬ್ರಿಡ್ಜ್ ಥರ ಕೆಳಗಡೆ ರೂಟಿಂಗ್ ಕೊಟ್ಬಿಟ್ಟಿದ್ದಾರೆ ಕೆಳಗೆ. ಇವಾಗ ಆಫ್ ರೋಡಿಂಗ್ ಮಾಡ್ಕೊಂಡ್ಬಿಡ್ತಾ ಇವಾಗ. ಓಹೋ ಆಫ್ ರೋಡು ಸ್ವಲ್ಪ ಅಷ್ಟೇ. ಅಷ್ಟೇ ನೋಡಿ, ಇಲ್ಲಿಗೆ ಜಾಯ್ನ್ ಆಗಬೇಕು. ಸೊ ಏನಂದರೆ ಬೆಳಗ್ಗೆ ಹೊತ್ತು ಅಷ್ಟು ಜನ ಓಡಾಡಲ್ಲ ಈ ಕಡೆ. ಆಲ್ಮೋಸ್ಟ್ ಎಲ್ಲ ಇವಾಗ ಇನ್ನೂ ಧರ್ಮಸ್ಥಳದಲ್ಲೇ ಇರ್ತಾರೆ. ಇನ್ನು ಧರ್ಮಸ್ಥಳ ಅವ್ರಿಗೆ ದರ್ಶನ ಮುಗಿಸೋಕೆ ಒಂದು 2-3 ಅವರ್ ಬೇಕಾಗ್ಬೋದು. ಅಲ್ಲೇ ಸುತ್ತಮುತ್ತ ಪ್ಲೇಸಸ್ ನೋಡ್ಕೊಂಡು ಬರ್ಬೋದು ಎಲ್ಲ. ಸೊ ಅದಕ್ಕೋಸ್ಕರ ಜನ ಇಲ್ಲಿ ಇವಾಗ ಇಲ್ಲ ಸದ್ಯಕ್ಕೆ. ನಾವು ಆರಾಮಾಗಿ ಹೋಗಿ ಕುಕ್ಕೆ ದರ್ಶನ ಮಾಡಿಕೊಂಡು ಬಿಸಿಲೇ ಘಾಟ ರೂಟ್ನ ಹಿಡ್ಕೊತೀವಿ ಆದಷ್ಟು ಬೇಗ. ಮಳೆ ಬಂದು ರೋಡು ಫುಲ್ಲು ಎಲ್ಲ ಹಾಳಾಗಿದೆ. ಇನ್ನು ಮುಂಚೆ ಚೆನ್ನಾಗಿತ್ತಲ್ಲ ರೂಟ್ ಇದು, ಅಂದರೆ ಎಲ್ಲ ಪ್ಯಾಚಸ್ ಇವಾಗ. ಅಲ್ಲೆಲ್ಲ ಸಣ್ಣದಾಗಿ ಚೆರಿ ಹರಿತಾ ಇರುತ್ತೆ. ಎಲ್ಲ ನೀರೆಲ್ಲ ತೊಗೊಂಡೋಗಿ ಅಲ್ಲಿ ಒಂದು ಕಡೆ ಸೇರ್ಕೊಳುತ್ತೆ. ಸೊ ಇವೆಲ್ಲ ನಿಮಗೆ ಮಳೆಗಾಲದಲ್ಲಿ ಮಾತ್ರ ಅಂತ ನೋಡೋಕ್ಕೆ ಸಿಗೋದು.
ಇದು ಒಂದು ಫುಲ್ ಹಳೇ ಬ್ರಿಡ್ಜ್ ಇದು ನೋಡಿ, ಏನು ಸಖತ್ತಾಗಿದೆ. ಕೀ ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಹತ್ರನೇ ಒಂದು ಕಾಡು ಮಧ್ಯೆ ಒಂದು ಒಳ್ಳೆ ದೇವಸ್ಥಾನಗಳು ಇದ್ದಾವೆ. ಮತ್ತು ಏನಂದರೆ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲ ರೋಡ್ಗಳಿರಲ್ಲ. ಅಂದರೆ ನಾವೇನಾದರೂ ಇಲ್ಲಿ ಒಂದಿನ ಸ್ಟೇ ಆಗ್ತೀವಿ ಫುಲ್ಲು ಅಂತ ಹೇಳಿದರೆ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಕ್ಚುಲಿ ಪ್ಲೇಸಸ್ನ ತುಂಬ ಇದೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ತುಂಬ ಸಿಗುತ್ತೆ. ಏನು ಸಖತ್ತಾಗಿದೆ. ನಾಗಬನ ಈ ಕಡೆ ಎಲ್ಲ ತುಂಬ ದೇವರುಗಳನ್ನ ನಂಬ್ತಾರೆ. ನಾಗಬನ ಇರುತ್ತೆ, ಸೊ ಅವ್ರವ್ರದ್ದೇ ಆದ ಒಂದು ದೇವಸ್ಥಾನಗಳನ್ನ ಕಟ್ಕೊಂಡಿರ್ತಾರೆ ಚಿಕ್ಕದಾಗಿ. ಸೊ ಅಲ್ಲೇ ಅವರು ಕುಟುಂಬಸ್ಥರು ಪೂಜೆ ಮಾಡ್ತಕ್ಕಂಥದ್ದು. ನೋಡಿ ಯಾರೋ ಹುಡುಗ ಹೇಳ್ಕೊಂಡು ಹೋಗ್ತಾರೆ ಅವನ ಸ್ಕೂಲಿಗೆ. ಶಾಲಾ ವಟಾರ ವಿಧಾನವಾಗಿ ಚಲಿಸಿ. ಏನಿದು ಮರಗಳು ಎಲ್ಲ ಕವರ್ ಕಟ್ಬಿಡೋರೆ. ಮೂಗಿ ಬಾಳ್ತಿಲ್ಲ. ಓ ಹೆಣ್ಮಗು ಹೋಗು ಲೋಫರ್. ಓ అంటే ಇದು ನ್ಯೂಜಿ ಬಾಳ್ತಿಲ್ಲಣ್ಣ. ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ನೋಡಿ ಕುಕ್ಕೆಗೆ ಹೋಗೋ ರೂಟಲ್ಲಿ ಈ ಥರದೊಂದು ಸಿಗುತ್ತೆ. ಅಂದರೆ ಬ್ರಿಡ್ಜು ಹೊಸದು ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಪಕ್ಕದಲ್ಲಿ. ಸೊ ಇದು ಹಳೆ ಬ್ರಿಡ್ಜ್ ಇದು. ಅಂದರೆ ನೀರು ಜಾಸ್ತಿ ಬಂದರೆ ತುಂಬ್ಕೊಂಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಮೇಲೆ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಆಟ ಆಡ್ಬೋದು ಗುರು, ಇಲ್ಲಿ ಚೆನ್ನಾಗೈತೆ. ಹಂಗಾರೆ ನಿಲ್ಸಲ್ಲ. ಚೆನ್ನಾಗಿದೆ. ಸೊ ಹಂಗೆ ಅದೇ ನೀರು ಅಲ್ಲಿ ಕುಮಾರಧಾರಾಗೆ ಬರುತ್ತೆ. ಬನ್ನಿ, ಇನ್ನೇನು ಕುಮಾರಧಾರ ನದಿ ಹತ್ರ ಬಂದ್ವಿ. ಏನು ಗುರು ಇದು ಕೈಕಂಬ ಅಂತೆ. ಕೈಕಂಬ ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವಾಗ ಇಲ್ಲಿಂದ ರೈಟ್ಗೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ, ಸ್ಟ್ರೈಟ್ ಹೋದರೆ ಇದಕ್ಕೆ ಹೋಗ್ತೀವಿ. ಹಾಂ, ಸ್ಟ್ರೈಟಿಗೆ ಹೋದರೆ ಅಂಗಡಿ ಒಳಗಡೆ ಹೋಗ್ತೀವಿ. ಪೆಟ್ರೋಲ್ ಬಂಕ್ ಒಳಗಡೆ ಹೋಗ್ತೀವಿ. ಗುಂಡ್ಯಾ ಎದುರಿಸ್ಬಿಡ್ತೀನಿ. ನೋಡು ಆ ಥರ ಹಂಸಿದ್ರೆ ಪರವಾಗಿಲ್ಲ. ಅದು ಹಂಸಲ್ಲ, ಅದು ಪ್ಯಾಚ್, ಅದು ವೈಟ್ ಪ್ಯಾಚು. ಆವಾಗಲೇ ವೈಟ್ ಪ್ಯಾಚ್ ಇತ್ತಲ್ಲ, ಅದೇ ಥರದ್ದು ಹಿಂದೆ ಒಂದೆರಡು ಕಡೆ ಇದೆ ವೈಟ್ ಪ್ಯಾಚು. ಅಂದರೆ ಅದು ಸ್ವಲ್ಪ ದೊಡ್ಡದಾಗಿದೆ, ಹಂಸ ಥರ ಮಾಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲದವ್ರು ಬಂದರೆ ಏನು ಗೊತ್ತಾ, ಗಾಡಿ ಕಂಟ್ರೋಲ್ ತಪ್ಪೋ ಚಾನ್ಸ್ ಇರುತ್ತೆ. ಆಮೇಲೆ ದರ ಅಂದ್ಬಿಡುತ್ತೆ. ಓಕೆ, ಸೊ ಕುಮಾರಧಾರ ನದಿ ಹತ್ರ ಬರ್ತಾ ಇದ್ದೀವಿ. ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ನೋಡಿ ಇದು ಸಾಲು ಮರದ ತಿಮ್ಮಕ್ಕಂದು ಉದ್ಯಾನವನ, ಟ್ರೀ ಪಾರ್ಕ್. ನೋಡಿ ಇದೆ ಕುಮಾರಧಾರ ನದಿ ಬ್ರಿಡ್ಜು. ಸಖತ್ತಾಗಿದೆ. ನೀರು ಚೆನ್ನಾಗಿ ಬಂದಿದೆ ಮಳೆ ಬಂದಿರೋದ್ರಿಂದ. ಓಕೆ, ಸೊ ಬಂದ್ವಿ. ನೋಡ್ಬೇಕು ಗಾಡಿ ಎಲ್ಲ ಹಾಕೋದಂತ. ಎಲ್ಲ ಹಾಕೋದು ಗಾಡಿ ಇಲ್ಲೇ ಹಾಕ್ಬಿಟ್ಟವನಾ? ಹಾಂ, ಟ್ರಯಂ ಪಕ್ಕ ಹಾಕ್ಬಿಡೋಣ ಇಲ್ಲೇ. ಓಕೆ, ಸೊ ಇವಾಗ ರೈಡಿಂಗ್ ಗೇರ್ಸ್ ಎಲ್ಲ ಬಿಚ್ಚಿಕ್ಬಿಟ್ಟು ಅಲ್ಲೆಲ್ಲಾದರೂ ಒಂದು ಲಗೇಜ್ ಕೌಂಟ್ರ್ ಇದೆಯಲ್ಲ, ಲಗೇಜ್ ಕೌಂಟ್ರಲ್ಲೂ ಇಲ್ಲ ಎಲ್ಲ ಕೊಟ್ಬಿಟ್ಟು ಇಟ್ಬಿಟ್ಟು ಹೋಗ್ಬೇಕು. ಬನ್ನಿ ನೋಡೋ ಲಗೇಜ್ ಕೌಂಟ್ರ್ ಹತ್ರ ಹೋಗೋಣ.
ಸೊ ಇಲ್ಲಿ ಫ್ರೀ ಚಪ್ಪಲ್ ಸ್ಟ್ಯಾಂಡ್ ಇದೆ. ಚಪ್ಪಲ್ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು నెక్స్ట్ లగేజ్ కౌంటర్. గుండెకి ఎంటర్ అవుతుంటే లెఫ్ట్ సైడ్. ఓకే. ನೋಡಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡಿ ಒಳ್ಳೆ ಬೆನಿಫಿಟ್, ಭಕ್ತಾದಿಗಳಿಗೆ ಒಳ್ಳೆ ಅವಕಾಶ. ಹಾಂ, ನೆಕ್ಸ್ಟ್ ಇಲ್ಲಿ ಲಗೇಜ್ ಕೌಂಟರಲ್ಲಿ ಇದು ಫ್ರೀ ಆಫ್ ಕಾಸ್ಟು ಲಗೇಜ್ ಕೌಂಟರನ್ನು. ಅಂದರೆ ಟೋಕನ್ಸ್ಗಳು ಕೊಡ್ತಾರೆ, ಟೋಕನ್ಸ್ ಹುಷಾರಾಗಿ ಇಟ್ಕೊಬೇಕು. ಟೋಕನ್ಸ್ ಆದರೆ ಹೋಯ್ತು ನಿಮ್ಮದು ಲಗೇಜ್, ಒಳಗಡೆ ಹುಡ್ಕಾಡ್ಬೇಕು ನೀವೇ. ಸ್ನೇಹಿತರೆ, ಚಪ್ಪಲಿ ಇಟ್ಮೇಲೆ ಇಡೋಕೆ ಹೋದ್ವಿ ಜಾಕೆಟ್ನ ಲಗೇಜ್ ಕೌಂಟರಲ್ಲಿ. ಸೊ ಅವರು ಬ್ಯಾಗ್ ಒಳಗಡೆ ಹಾಕಿ ಕೊಟ್ಟಿಲ್ಲ ಅಂದ್ರೆ ತಗೊಳೋದೇ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಏನು ಐಡಿಯಾ ಮಾಡಿದ್ದೀವಿ ಅಂತ ಅಂದರೆ, ಸೊ ಇವಾಗ ಜಾಕೆಟ್ ಬಿಚ್ಕೊಟ್ಟಿದ್ದಾನೆ ಮದನ, ಅವನು ದರ್ಶನಕ್ಕೆ ಹೋಗಿ ಬರ್ತಾನೆ, ಆಮೇಲೆ ನಾನು ದರ್ಶನ ಮಾಡ್ಕೊಂಬರ್ತೀನಿ ಅಷ್ಟೇ. ಸೊ ಈ ಥರ ಏನಾದರೂ ಒಂದು ಐಡಿಯಾ ಉಪಯೋಗಿಸ್ಬೇಕು. ಸೊ ನೋಡಿ, ನೀವು ಯಾರಾದರೂ ರೈಡರ್ಸ್ ಬರೋಂಗಿದ್ರೆ ಇದು ತೊಗೊಂಬನ್ನಿ, ಬ್ಯಾಗ್ ಏನಾದರೂ ತೊಗೊಂಬಂದು ಹಾಕಿ ಕೊಡ್ಬೇಕು ಅದರಲ್ಲಿ. ಅವ್ರು ಹಾಗೆ ಇಟ್ಕೊಳಲ್ಲ, ಬಿಕಾಸ್ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅಂದರೆ ಅವರು ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ವಂತೆ, ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ, ಹಾಗೆಲ್ಲ ತೊಗೊಳಲ್ಲ ನಾವು, ಬ್ಯಾಗ್ ಒಳಗಡೆ ಹಾಕ್ಬಿಡಿ ಅಂತ ಹೇಳಿದ್ರು. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. 10 minutes later. ನೋಡಿ, ದರ್ಶನ ಆಯಿತು. ಇವತ್ತೇನು ಫುಲ್ ಅಷ್ಟೊಂದು ರಶ್ಶೇ ಇರಲಿಲ್ಲ ಇವತ್ತು. ಆರಾಮಾಗಿ ಹೋಗಿ ಒಂದು 10 ನಿಮಿಷ ನೋಡಿ ಬೈಕಲ್ಲಿ ಬರೋರು ಜಾಕೆಟಲ್ಲಿ ಹಾಕೊಂಬಂದ್ರೆ ರೈಡಿಂಗ್ ಗೇರ್ಸ್ ಎಲ್ಲ ನೋಡಿ ಈ ಥರ ಬಿಚ್ಚಿಟ್ಟು ಒಬ್ಬರು ಇಲ್ಲಿ ನಿಂತ್ಕೊಂಡು ಒಬ್ಬನನ್ನ ಒಳಗಡೆ ಕಳಿಸಿ ಮತ್ತೆ ಹಂಗೆ ಸ್ವ್ಯಾಪ್ ಮಾಡ್ಕೊಬೇಕು. ಯಾಕೆ ಅಂದರೆ ಲಗೇಜ್ ಕೌಂಟ್ರಲ್ಲಿ ಆ ಬ್ಯಾಗ್ ಇಲ್ಲ ಅಂದರೆ ಇಡೋಕ್ಕಾಗಲ್ಲ. ಇದೊಂದು ಉಪಯುಕ್ತ ಮಾಹಿತಿ ಅಂತ ಅನ್ಕೊತೀನಿ ಇಲ್ಲಿ. ಹಾಂ ನೋಡಿ, ಲಗೇಜಿಂದ ಹೆಂಗೆ ಬಿಸಾಕಿದ್ದೀವಿ, ಒಳ್ಳೆ ಶೇಲ್ಗಿಟ್ಟಿರೋ ಥರ ಇಟ್ಟಿದ್ದೀವಿ ಇಲ್ಲಿ. ಯಾರಿಗಾದ್ರೂ ಬೇಕಾ? ಓಕೆ, ಅಷ್ಟೇ ಮುಗೀತು. ಇನ್ನು ಇವಾಗ ಬಿಸಿಲೆ ಘಾಟ್ ಮೇಲೆ ಮನೆಗೆ ಹೋಗೋದು ಒಂದೇ ಬಾಕಿ ಇರೋದು. ಬಿಸಿಲೆ ಘಾಟ ಹೇಗಿದೆ ವ್ಯೂ ನೋಡೋಣ. ಬಿಸಿಲು ಬಂದಿದೆ ಆಲ್ರೆಡಿ ನೋಡಿ, ಬಿಸಿಲು ತುಂಬ ಹೊಡಿತಿದೆ ಇವಾಗ. ಸೊ ಗೊತ್ತಲ್ಲ, ಮತ್ತೆ ಅಲ್ಲಿ ಘಾಟ್ ಸೆಕ್ಷನ್ಗೆ ಹೋದ್ಮೇಲೆ ಎಲ್ಲ ಫುಲ್ಲು ವೆದರೇ ಚೇಂಜ್ ಆಗಿಬಿಡುತ್ತೆ. ಸೊ ಎಲ್ಲ ಆಯಿತು, ಇವಾಗ ನಾಷ್ಟ ಮಾಡೋಕೆ ಬಂದ್ವಿ. ನೀವು ಯಾರಾದರೂ ಬಂದರೆ ಇಲ್ಲೇ ನಾಷ್ಟ ಮಾಡಿ, ಕಮ್ಮಿ ರೇಟಲ್ಲಿ ಚೆನ್ನಾಗಿ ಸಿಗುತ್ತೆ. ಉಂಗುರು ಚೆನ್ನಾಗಿ ಸಿಗುತ್ತೆ, ಫೇಮಸ್ ಇಲ್ಲಿ, ಅವಾಗಿಂದ ತಿಂತೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಪುಟ್ಟಿಗೆ ಹೆಂಗೆ ನಿಲ್ಸೋರೆ, ಚೇರ್ ಮೇಲೆ ನಿಲ್ಲಿಸ್ಬಿಟ್ಟು ಊಟ ಮಾಡಿಸ್ತಾರೆ. ತರ್ಕತ್ತಲ್ಲ, ಇಡ್ಲಿ, ವಡೆ, ಪಲಾವು, ದೋಸೆ. ಹಾಂ ನಡೆಯಪ್ಪ, ಗಾಡಿ ಅಲ್ಲೇ ಐತೇನು? ಅಲ್ಲೇ ಐತೆ ಗಾಡಿ ಎತ್ಕೊಂಡು ನೆಕ್ಸ್ಟು ಬಿಸಿಲೆ ಘಾಟು. ಬಿಸಿಲು ಹೊಡಿತೈತೆ ಆಲ್ರೆಡಿ. ಬಿಸಿಲೆ ಘಾಟ ಹೆಂಗಿರುತ್ತೆ ಏನು ಕದೇನೋ ಗೊತ್ತಿಲ್ಲ. ಬಿಸಿಲೆ ಘಾಟನ್ನು ಪ್ರವೇಶ ಮಾಡ್ತಿದ್ದಾಗೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಆಗುತ್ತೆ. ನಾವು ಸಹ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿಕೊಂಡು ಅಲ್ಲಲ್ಲಿ ಹರಿಯುತ್ತಿದ್ದ ಸಣ್ಣ ಸಣ್ಣ ಫಾಲ್ಸ್ಗಳನ್ನು ನೋಡಿಕೊಂಡು ದಟ್ಟವಾದ ಈ ಅರಣ್ಯದ ಪರಿಸರವನ್ನು ಎಂಜಾಯ್ ಮಾಡ್ಕೊತಾ ಹೋಗ್ತೀವಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.